ಉಡುಪಿಗೆ ಬನ್ನಿ ವೀಕ್ಷಕರಿಗೆ ನಮಸ್ಕಾರ. ನಾವೀಗ ಪ್ರಗತಿಪರ ಕೃಷಿಕರು, ಕೃಷಿಯಲ್ಲಿ ಹಲವಾರು ಸಾಧನೆಯನ್ನು ಮಾಡಿದಂತಹ ಶ್ರೀನಿವಾಸ್ ಉಡುಪ ಅವರ ಕೃಷಿ ಭೂಮಿಯಲ್ಲಿದ್ದೇವೆ. ನಮಸ್ಕಾರ ಸರ್. ನಮಸ್ಕಾರ. ನಾನು ಬಾರ್ಕೂರಿನ ಕೂಡ್ಲಿ ಶ್ರೀನಿವಾಸ್ ಉಡುಪ ಅಂತ. ನಾವು ಪರಂಪರಾಗತವಾಗಿ ಈ ಬೇಸಾಯವನ್ನು ಮಾಡ್ತಾ ಇದ್ದವರು. ತಂದೆ ನಂತರ ನಾನೇ ಅದನ್ನು ಮಾಡ್ತಾಯಿದ್ದೆ. ನಾವು ಜನಾರ್ದನ ಉಡುಪ ಅಂತ ನಮ್ಮ ಜನಾರ್ದನ ದೇವಸ್ಥಾನದ ಮುಕ್ತೇಶ್ವರ ಅವರ ಕಾಲ ಆದರೆ, ಈಗ ನನ್ನ ಅಣ್ಣ ಮುಕ್ತೇಶ್ವರ ಇದ್ದ. ನಾನು ಈ ಮನೆಯಲ್ಲಿ ನಾನಿದ್ದೇನೆ, ಬಾಕಿ ಎಲ್ಲ ಅವರವರ ಒಂದೊಂದು ಹೊಟ್ಟೆಪಾಡಿಗಾಗಿ ಅವರವ್ರ ಉದ್ಯೋಗ ಅಂತ ಮಾಡ್ತಾಯಿದ್ರು. ನಾವು ಕೂಡು ಕುಟುಂಬ ಎಲ್ಲ ಒಟ್ಟೇ ಇರುವಂಥವ್ರು. ನಾನು ಸಾಗುವಳಿ ನಾನು ಮಾಡ್ತಾಯಿದ್ದೆ ಬೇಸಾಯ. ಸಾಧಾರಣ ಒಂದು 42-43 ವರ್ಷದಿಂದ ನಾನೇ ಇಂಡಿಪೆಂಡೆಂಟ್ ಆಗಿ ತಂದೆ ಕಾಲದಿಂದ ನಾನೇ ಮಾಡ್ತಾ ಇದ್ದದ್ದು. ಮುಂಚೆ ಎಲ್ಲ ಸಾಂಪ್ರದಾಯಿಕ ಮತ್ತು ಹಿಂದಿನ ಇದು ಕೈಯಲ್ಲೇ ಆಳು ನಟ್ಟಿ ಮಾಡ್ತಾಯಿತ್ತು. ಈಗ ಒಂದು 8 ವರ್ಷದಿಂದ ಈ ಯಾಂತ್ರಿಕೃತ ಭತ್ತದ ಬೇಸಾಯ ಇದನ್ನು ಮಾಡ್ತಾಯಿತ್ತು. 4 ವರ್ಷದಿಂದ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿಯ ಯಂತ್ರಶ್ರೀ ಯೋಜನೆಯ ನೆರವನ್ನು ಪಡ್ಕೊಂಡು ಮಾಡ್ತಾಯಿತ್ತು. ಈಗ ನಮ್ಮದು ಸ್ವಂತ ಅಲ್ಲದೆ ನಮ್ಮದು ಮನೆದ ಅಲ್ಲದೆ ಸಾಧಾರಣ ಒಂದು 20,000 ಮ್ಯಾಟ್ ನಟ್ಟಿಯನ್ನು, 20,000 ಅಂದರೆ ಒಂದು 250 ಎಕರೆ ಬಾಕಿಯವ್ರದ್ದು ಎಲ್ಲ ಸಾಗುವಳಿ ಮಾಡಿ ಕೊಡ್ತಾ ಉಂಟು. ಇವತ್ತು ನಮ್ಮದು ಕಡೆ ನಟ್ಟಿ ಮನೆ ಹತ್ರ ನೇಜಿ ನರ್ಸರಿ ತಯಾರು ಮಾಡಿದ ಜಾಗದಲ್ಲಿ ಈ ವರ್ಷ ನಡುವುದಂತ ಶುರು ಮಾಡಿ ಇವತ್ತು ಲಾಸ್ಟ್ ನಟ್ಟಿ. ಇನ್ನೀಗ ಇನ್ನೊಂದು ಗಂಟೆ ಬಿಟ್ಟು ಬರ್ತದೆ ಮಿಷನ್. ಮತ್ತು ಮುಂಚೆ ಅಂದರೆ ಭಾಳ ಸಂತೋಷದಿಂದ ನಟ್ಟಿ ಮಾಡ್ತಾಯಿತ್ತೆ. ಆ ಹುಮ್ಮಸ್ಸೇ ಬೇರೆ. ಆಗಳಿಗೆ ಅಂದರೆ ಉತ್ಪತ್ತಿ ಕಮ್ಮಿ ಆದರೂ ಅದೊಂದು ಮಾನಸಿಕ ತೃಪ್ತಿ ಮಸ್ತ್ ಇದ್ದಿತ್ತು. ಈಗ ಯಂತ್ರಸಿ ಆಯಿತು ಹೋಯ್ತು ಬಿಡ್ತು ಅಷ್ಟೇ. ಇನ್ನು ಮತ್ತೆ ಈ ಬೇಸಾಯ ಅಂದರೆ ನಾವು ಈ ಭತ್ತ ನಾಟಿಯೋ ಇದು ಅಗ್ರಿಕಲ್ಚರ್, ಯಾರೂ ಅದನ್ನು ಹೆಚ್ಚು ಮುತುವರ್ಜಿ ವಹಿಸ್ಕೊಂಡು ಮಾಡೋದಿಲ್ಲ. ಅದೊಂದು ದೊಡ್ಡ ದುರಂತ. ಏನು ಹೇಳಿದ್ರು ಪೂರೈಸೋದಿಲ್ಲ ಹೌದು. ಆದರೆ ಅದಕ್ಕೆ ಸರಿಯಾದ ಕ್ರಮಬದ್ಧವಾಗಿ ಮಾಡಿದರೆ ಏನೋ ಒಂದು ಸ್ವಲ್ಪ 20% ಅಂತೂ ಸಿಗ್ತದೆ, ಲಾಭ ಸಿಕ್ಕತ್ತೆ. ಒಬ್ಬರಿಗೆ ಜೀವಮಾನಕ್ಕೆ ಅಂದರೆ ಹೆಚ್ಚು ಭಾಳ ಜೋಶ ಖರ್ಚು ಮಾಡ್ಕೊಂಡು ಇಪ್ಪಗೆ ಆಗ್ತಿಲ್ಲ, ಯಥಾರ್ಥಲಿಪ್ಪವ್ರಿಗೆ ಸಾಕಾಗ್ತದೆ. ಮತ್ತೆ ಒಳ್ಳೆಯ ವಾತಾವರಣ, ಮತ್ತೆ ಮನಸ್ಸಿಗೆ ಭಾಳ ಸಂತೋಷ ಕೊಡ್ತದೆ. ಸಾಯಂಕಾಲ 6 ಗಂಟೆಯಿಂದ ಗದ್ದೆ ಹತ್ರ ಹೋಗಿ ನಿಂತರೆ ನಿಮ್ಮ ಇದಕ್ಕೆಲ್ಲ ಹೋಗೋದು ಬೇಡ, ಯಾವುದು ಪ್ರವಾಸೋದ್ಯಮಕ್ಕೋ ದೇವಸ್ಥಾನಕ್ಕೋ ಅಥವಾ ಇದಕ್ಕೋ ಬೀಚಿಗೋ ಹೋಗುವ ಕೆಲಸ ಇಲ್ಲ. ಅಷ್ಟು ಖುಷಿ ಆಗ್ತದೆ, ಮನಃಶಾಂತಿ, ಶುದ್ಧ ಗಾಳಿ ಭಾಳ ಅಂದರೆ ಯಾವ ಕಾಯಿಲೆಯೂ ಕಮ್ಮಿ. ಹಕ್ಕಿಗಳ ಕಲರವ ನೀವು ಲಾಸ್ಟ್ ಟೈಮ್ ಹೇಳಿದಾಗೆ ವಲಸೆ ಹಕ್ಕಿಗಳು, ತುಂಬಾ ಹಕ್ಕಿಗಳೆಲ್ಲ ಬೇರೆ ಪಕ್ಷಿಗಳೆಲ್ಲ ಬಂದ ಗದ್ದೆಯಲ್ಲಿ ಕದ್ರು ತಿಂತೋ, ಜಿಂಕೆ ಬತ್ತೋ ಆಯ್ತಾ, ನವಿಲು ಎಂತಲ್ಲಿರೋದನ್ನ ನಾವು ಅವಕ್ಕಿಷ್ಟ ಸಾಕಿದಂಗೆ ಅವಕ್ಕೂ ಒಂದು ಪೂರಕಾಯಿ ಇದು ಮಾಡ್ದಂಗೆ ಆಗ್ತದೆ. ಅಲ್ಲೇ ಉಳುಮೆ ಮಾಡ್ತಾ ಇತ್ತು ಎತ್ತು. ಈಗ ಟಿಲ್ಲರು ಕಮ್ಮಿ ಆಗಿ ಬಂದು ಈಗ ಟ್ರ್ಯಾಕ್ಟರ್ ಭಯಂಕರ ಶಬ್ದ. ಆದ್ರೆ ಟ್ರ್ಯಾಕ್ಟರ್ ಊಟಕ್ಕೆ ನಾನು ಹೆಚ್ಚು ಒಲವು ಕೊಡುವುದಿಲ್ಲ. ಯಾಕೆಂದ್ರೆ ಅಡಿ ಮಣ್ಣು ನಮ್ದು ನಾವು ರಸ್ತೆ ಕಾಂಕ್ರೀಟ್ ಹಾಕಿದ ಮೇಲೆ ಕಾಂಕ್ರೀಟ್ ಹಾಕ್ತಾರೆ ಮುಂಚೆ ಬೆಡ್ಡಿಗೆ ರೋಲರ್ ಓಡಿಸ್ದಂಗೆ ಹತ್ತು ಗದ್ದೆ ನಮ್ದು. ನಾನು ಟಿಲ್ಲರಿಗೆ ಟ್ರ್ಯಾಕ್ಟರ್ ಇಳಿಸೋದಿಲ್ಲ ಅಂದ್ರೆ ಹಂಗಲ್ಲ. ಎಲ್ಲಾರು ಹೊಡಿ ಊಟ ಇದ್ರೆ ಗುಡ್ಡೆ ಅಂದ್ರೆ ಗಟ್ಟಿ ಮಣ್ಣಿಗೊಂದು ಟ್ರ್ಯಾಕ್ಟರ್ ತತ್ತೆ, ಮತ್ತೆ ಟಿಲ್ಲರಿಗೆ ಇದು ಮಾಡ್ತಾ ಇತ್ತು. ಮತ್ತೆ ಮುಂಚೆ ಈ ಒಳಲು ಮತ್ತೆ ಜಾನಪದ ಇದು ಎಲ್ಲ ಹಾಕಿ ಆ ಮನ್ಸಿನಿಗೆ ಬೇಜಾರೇ ಆಗೋದಿಲ್ಲ. ಅಂದ್ರೆ ಸುಸ್ತಾಯ್ತಂಬ ಹೊತ್ತಿಗೆ ನಾವು ಜಾನುವಾರನ್ನ ಹೂಡುವಾಗ ಒಳಲಂದ್ರೆ ನಾವು ಕಟ್ಟಿದ ಎತ್ತೋ ಹೋರಿಯೋ ಅವಕ್ಕೆಲ್ಲ ಬಹಳ ಮುದ ನೀಡುವಂತ ಒಂದು ಸಂಗೀತ ಅಂತ ಜಾನಪದ ಹಾಡು. ಏನಾಯ್ತು ಅದು ಅವ್ರವ್ರಿಗೆ ಬಾಯಿಗೆ ಬಂದ ಎಂತ ಅನ್ಕೊಂಡು ಹೋಗ್ತಿದ್ದಿತ್ತು. ಆ ಖುಷಿಯೇ ಬೇರೆ. ಜಾನುವಾರು ಕೂಡ ಜಾನುವಾರಿಗೂ ಮುದವಾಗಿ ಅವಕ್ಕೂ ಏನೋ ಒಂದು ನಾವು ಇಂಪ್ರೆಸ್ ಮಾಡ್ದಂಗೆ, ಈ ಒಂದು ಮರ ಬೀಳುವಷ್ಟಿಗೆ ಎಳೆಯುವಷ್ಟಿಗೆ ನಾವು ಓ ಒಂದು ಕೂಗಿದಂಗೆ ಅಷ್ಟೇ ಪ್ರಯೋಜನ ಇರ್ತದೆ. ಅದು ಅವಕ್ಕೂ ಖುಷಿ, ನಮಗೂ ಏನೋ ಒಂಥರ
ಇದಾದಂಗ ಮಾನಸಿಕ ನೆಮ್ಮದಿ, ಮತ್ತೆ ಅಲ್ಲಿ ಕೆಲಸ ಮಾಡೋರು ಕೂಡ ಖುಷಿ, ಮಾಡೋರಿಗೆ ಉತ್ತೇಜನ ಕೊಟ್ಟಂಗ, ಪ್ರೋತ್ಸಾಹ ಕೊಟ್ಟಂಗ ಆಗ್ತದೆ. ಹೌದೌದೌದು. ಈಗ ಉಡುಪ್ರೆ ಅವ್ರೀಗ ಮಾಡ್ತಿದ್ರಲ್ಲ, ಅದೀಗ ಎಂತ ಯಾವ ಅದು ಏನ್ ಮಾಡುದು ಅದೀಗ ಫಸ್ಟ್? ಗದ್ದೆ ಹೂಡಿದನ್ನ ಅದ್ರ ಏರು ತಗ್ಗ ಅಂದ್ರೆ ನೀರಿನ ಮಟ್ಟ ಒಂದೇ ಇರ್ಲಿಕ್ಕೆ ಲೆವೆಲ್ ಮಾಡಿ ಹಾಕದು. ನಾವು ಗೋರಿ ಸಣ್ಣ ಗೋರಿಯನ್ನು ಮಾಡ್ಕೊಂಡು ಅದ್ರಾಗೆ ಒಯ್ಲಿತ್ತಲ್ಲ ಇಂಥದ್ರಾಗೆ ಹೇಳುವುದು, ಇದನ್ನ ನೆಲ ಸಮ ಮಾಡ್ಲಿಕ್ಕ, ಲೆವೆಲ್ ಮಾಡ್ಲಿಕ್ಕೆ, ಸಮತಟ್ಟು ಮಾಡ್ಲಿಕ್ಕೆ, ಇದು ಮಾಡಿದ್ಮೇಲೆ ಅದು ಮಾಡುದು. ಅದು ಕಡೆಗೆ ಅದು ಮೊದ್ಲು, ಅದಾದ್ರ ಮೇಲೆ ಸಮತಟ್ಟು ಮಾಡೋದು. ಅಂದ್ರೆ ಮಣ್ಣು ನೀರು ಹೈಕೊಂಡಿರುತ್ತಲ್ಲ, ಮಣ್ಣು ಕರಡಿ ಇರುತ್ತದೆ, ಅದನ್ನು ಲೆವೆಲ್ ಹೀಗೆ ಹೀಗೆ ಈಗ ಈ ತರ ಇದನ್ನ ಈಗ ಸಮತಟ್ಟು ಮಾಡಿದೆ. ಇದು ಸಮತಟ್ಟು ಮಾಡಿ ಗದ್ದೆ ಇದನ್ನ ಈಗ ಇನ್ನು ಒಂದು 2 ಗಂಟೆಯಲ್ಲಿ ನಟ್ಟಿ ಮಾಡಿ ಹೋಗ್ತದೆ. ಹಾಗೆ ಹಾಗೆ. ಆಮೇಲೆ ಒಂದು ಇದು ಸಾಧಾರಣ ನೀವು ಕಟಾವ್ ಮಾಡೋದು ಎಷ್ಟು ತಿಂಗಳ ನಂತರ? ಸಾಧಾರಣ 3 ತಿಂಗಳ ನಂತರ ಕಟಾವ್ ಮಾಡ್ಬೇಕು. 3 ಅಂದ್ರೆ ಕೆಲವು ನೇಜಿಗೆ 4 ತಿಂಗಳು, ಕೆಲವು 3 ತಿಂಗಳು, ಕೆಲವು 3.5, ಕೆಲವು 4 ತಿಂಗಳು, ವೆರೈಟಿ ಇರ್ತದೆ. ದಿನ ಈಗ ಅಂದ್ರೆ ಈಗ ಮಳೆ ವಾತಾವರಣ ಇದ್ರೆ ನೀರು ಬಿಡ್ಬೇಕಾಗಿಲ್ಲ, ಇಲ್ಲಾದ್ರೆ ನೀರು ಮೋಟ್ರ್ ಬಿಡ್ಬೇಕು, ನೀರ್ ನಿಂತೇ ಇರ್ಬೇಕಲ್ಲ. ಮತ್ತೆ ಆ ಕಳೆಯನ್ನು ತೆಗೆಯೋದು ಅದು ಯಾವಾಗ ಸಾಧಾರಣ? ವೀಡರ್ ಅದು ನಟ್ಟು 15 ದಿವಸದ ನಂತರ, 15ರಿಂದ 18 ದಿವಸದೊಳಗೆ ಒಂದು ವೀಡರ್ ಅಂತ ಸಿಕ್ಕುತ್ತೆ ಮ್ಯಾನುವಲ್. ಅದು ಮಣ್ಣನ್ನೆಲ್ಲ ಹದ್ರಿ ಕೊಡೋದು, ಆಗ್ಲಿ ಕಳೆ ಇದ್ದದ್ದೆಲ್ಲ ಮೇಲೆ ಬರ್ತದೆ. ಅದನ್ನ ನೀರು ತುಂಬಿ ಒಂದು ಬದಿಗೆ ತೇಲುತ್ತೆ, ಅಲ್ಲೇ ಬಾಚಿ ಹಾಕಿ. ಈಗ ನಾವು ಕೇಳಿದ್ದೇವೆ ಅಂದ್ರೆ ನೀವು ನಟ್ಟಿ ಮಾಡ್ಲಿಕ್ಕೆ ಗದ್ದೆ ಇದ್ದವರಿಗೆ, ನಟ್ಟಿ ಮಾಡ್ಲಿಕ್ಕೆ ಆಗದವರಿಗೆ ನೀವು ಒಂದು ರೀತಿ ಸಹಾಯ ಮಾಡ್ತೀರಂತ. ಯಾವ ರೀತಿ ಸಹಾಯ ಮಾಡ್ತೀರಿ ಸರ್? ನಾನು ಕೆಲವರು ಪರ ಊರಾಗೆಲ್ಲ ಇರ್ತಾರೆ, ಊರಾಗೆ ಇರುವುದಿಲ್ಲ, ಅವ್ರದ್ದು ಗದ್ದೆಯನ್ನು ಹಡಿಲಿ ಬಿಡಲಿಕ್ಕೆ ಮನಸ್ಸಿಲ್ಲ ಅಂಥವ್ರು ಕೆಲವರು ನನ್ನ ಕಾಂಟ್ಯಾಕ್ಟ್ ಆಗಿ ಸ್ವಲ್ಪ ಅವ್ರದ್ದು ಹೂಟೆ ನಟ್ಟಿ ಎಲ್ಲ ಮಾಡಿಸಿ ಕಟಾವು ಮಾಡಿಸಿ ಕೊಟ್ಟು ಬರ್ತದೆ. ಅಂದರೆ ಎಲ್ಲರದ್ದು ಅಂತಲ್ಲ, ಅನಾನುಕೂಲ ಇದ್ದವರಿಗೆ ಅದು ಮತ್ತೆ ಹೆಚ್ಚಿನವ್ರದ್ದು ಅವ್ರು ರೆಡಿ ಮಾಡಿ ಕೂಡಲೇ ನಾಟಿ ಮಾಡಿಸಿ ಕೊಡುವಂಥದ್ದು. ನೇಜಿ ನಮ್ಮಲ್ಲೇ ತಯಾರಿಸುವಂಥದ್ದು, ಮೆಷಿನ್ ನಾಟಿ, ಚಾಪೆ ನೇಜಿ ಅಂತಾರೆ, ನಮ್ಮಲ್ಲೇ ತಯಾರಿಸಿ ನಾವು ಅವರಿಗೆ ತಗೊಂಡೋಗಿ ನಟ್ಟಿ ಹೂಟೆ ನಂತರ ಕಟಾವು ಸಹ ಮಾಡಿ ಅವರಿಗೆ ಎಲ್ಲಿ ಹೇಳ್ತಾರೋ ಅಲ್ಲಿಗೆ ಭತ್ತ ಹಾಕಿ ಬರುವಂತ ಅಷ್ಟು ಇದು ಮಾಡುತ್ತೆ. ಒಳ್ಳೆ 4 ಜನರಿಗೆ ಇದು ಭಾರ. ಒಂದು ಹೆಚ್ಚಿನ ಸಾಗುವಳಿ ಅಂದ್ರೆ ಆದಷ್ಟು ಮಟ್ಟಿಗೆ ಸಾಗುವಳಿ ಬೇಸಾಯ ಉಳಿಲಿ ಅಂತ ಆ ಒಂದು ಮಹತ್ವಾಕಾಂಕ್ಷೆ. ಹೌದು.